ಓಂ ಗುರುಭ್ಯೋ ನಮಃ. ಗುರು ಶ್ರೀ ರಾಘವೇಂದ್ರ ಸ್ವಾಮಿಯ ನಮಃ. ಸಮಸ್ತ ಕನ್ನಡ ನಾಡಿನ ಜನತೆಗೆ ನಾನು ನಿಮ್ಮ ಪಂಡಿತ್ ಸಾಯಿ ಸ್ವರೂಪ್ ದೀಕ್ಷಿತ್ ಮಾಡುತ್ತಿರುವ ನಮಸ್ಕಾರಗಳು. ಇವತ್ತಿನ ಒಂದು ವಿಡಿಯೋದಲ್ಲಿ ಆಗಸ್ಟ್ ತಿಂಗಳ ಒಂದು ಮಕರ ರಾಶಿಯವರ ತಿಂಗಳ ಮಾಸ ಭವಿಷ್ಯ ಏನಿದೆ ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಯಾರೆಲ್ಲ ಈ ಒಂದು ವಿಡಿಯೋ ನೋಡ್ತಾ ಇದ್ದೀರಾ ಕೊನೆವರೆಗೂ ವಿಡಿಯೋ ನೋಡಿ ಹಾಗೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕೆಲಸ ಮಾಡುವವರಿಗೆ ಆಗಸ್ಟ್ ತಿಂಗಳು ನಿಮ್ಮ ಮೇಲಧಿಕಾರಿಗಳಿಂದ ನಿಮ್ಮ ಒಂದು ಅಭಿಪ್ರಾಯ ಬದಲಾಗುತ್ತದೆ. ನೀವು ಮಾಡಿದಂತ ಕೆಲಸ ಕಾರ್ಯಗಳಿಗೆ ಮೆಚ್ಚುಗೆ ಸಿಗುವಂತ ಲಕ್ಷಣಗಳು ಬಹಳ ಇದೆ. ಕೆಲವೊಬ್ಬರಿಗೆ ಬೇರೆ ವಿಭಾಗದಲ್ಲಿ ಕೆಲಸ ಮಾಡುವಂತ ಅವಕಾಶಗಳು ದೊರೆಯುವಂತದ್ದು. ಯಾವುದೇ ಒಂದು ಹೊಸ ಜವಾಬ್ದಾರಿ ಇರಲಿ ಹೆದರದಂತೆ ಒಪ್ಪಿಕೊಳ್ಳಿ. ಇನ್ನು ವ್ಯಾಪಾರದಲ್ಲಿ ಈ ತಿಂಗಳು ಹೊಸ ಯೋಜನೆಗಳನ್ನ ತಂದು ಕೊಡುತ್ತದೆ. ಇಷ್ಟು ದಿವಸ ಮಾಡುತ್ತಿರತಕ್ಕಂಥ ರೀತಿಯನ್ನು ಸ್ವಲ್ಪ ಬದಲಾಯಿಸಿಕೊಂಡರೆ ಗ್ರಾಹಕರ ಗಮನವನ್ನು ಸೆಳೆಯುತ್ತದೆ. ಆದರೆ ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ತುರ್ತು ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಹೋಗಬೇಡಿ. ಇನ್ನು ಹಣಕಾಸಿನ ವಿಚಾರದಲ್ಲಿ ಹಣದ ಹರಿವು ಚೆನ್ನಾಗಿರಬಹುದು, ಆದರೆ ಒಂದೇ ಬಾರಿ ದೊಡ್ಡ ಪ್ರಮಾಣದಲ್ಲಿ ಖರ್ಚು ಮಾಡುವಂತ ಸಂದರ್ಭಗಳು ಬರುವಂತದ್ದಿದೆ. ಮನೆ, ವಾಹನ ಅಥವಾ ಕುಟುಂಬದ ಹಣಕಾಸಿನ ವಿಚಾರದಲ್ಲಿ ಹಣ ಗಳಿಸುವಂತ ಸಾಧ್ಯತೆಗಳು ಬಹಳ ಇದೆ. ಹಣದ ಬಗ್ಗೆ ಚಿಂತೆ ಕಡಿಮೆ ಆಗುವಂತ ಸಾಮರ್ಥ್ಯಗಳು ಬಹಳ ಇದೆ. ನೀವು ಕುಟುಂಬದಲ್ಲಿ ಮನೆಯಲ್ಲಿರ್ತಕ್ಕಂಥ ಒತ್ತಡಗಳು, ನಿರ್ಧಾರಗಳು ಕಡಿಮೆ ಆಗುತ್ತದೆ. ನಿಮ್ಮ ಮಾತಿನಿಂದ ಕುಟುಂಬದಲ್ಲಿ ಒಂದು ನೆಮ್ಮದಿ ಮೂಡುವಂತದ್ದಿದೆ. ಮನೆಯ ಹಿರಿಯರ ಜೊತೆಗೆ ಅತಿ ಹೆಚ್ಚು ಕಾಲ ಸಮಯವನ್ನು ಕಳೆದರೆ ಮನಸ್ಸಿಗೆ ಸುಖ, ಶಾಂತಿ, ನೆಮ್ಮದಿ ದೊರೆಯುತ್ತದೆ. ಇನ್ನು ಪ್ರೀತಿ ಪ್ರೇಮ ವಿಚಾರದ ಜೀವನದಲ್ಲಿ ಈ ಒಂದು ಆಗಸ್ಟ್ ತಿಂಗಳಿನಲ್ಲಿ ಹಳೆಯ ತಪ್ಪುಗಳನ್ನು ಮರೆತು ಹೊಸದಾಗಿ ಜೀವನ ಮಾಡುವಂತ ಸಮಯ. ಸಂಗಾತಿಯ ಮೇಲೆ ಅನುಮಾನ ಮಾಡುವ ಬದಲು ನೆಮ್ಮದಿ ಅನ್ನೋದು ಇಡಿ. ಮದುವೆ ಬಗ್ಗೆ ನೀವು ಯೋಚನೆ ಮಾಡ್ತಾ ಇರೋದಾದ್ರೆ ಒಂದಷ್ಟು ಒಳ್ಳೆ ಬದಲಾವಣೆಗಳು ಕಾಣುತ್ತದೆ. ಇನ್ನು ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ನೀವು ಹಾಕುವಂತ ಶ್ರಮಕ್ಕೆ ಒಳ್ಳೆ ಫಲಿತಾಂಶಗಳು ದೊರೆಯುತ್ತದೆ. ಕಷ್ಟ ಅನಿಸುತ್ತಿರ್ತಕ್ಕಂಥ ವಿಚಾರಗಳು ಇವಾಗ ಅವರಿಗೆ ಸುಲಭ ಅನಿಸುತ್ತಿದೆ. ಇನ್ನು ಆರೋಗ್ಯದ ವಿಚಾರಗಳಲ್ಲಿ ಸಮಯಕ್ಕೆ ಅತಿ ಹೆಚ್ಚು ವಿಶ್ರಾಂತಿಯನ್ನು ಪಡೆದುಕೊಳ್ಳಿ. ದೇಹದ ಆಯಾಸ ಇದ್ರೆ ನಿರ್ಲಕ್ಷ್ಯತನ ಮಾಡ್ಲಿಕ್ಕೆ ಹೋಗ್ಬೇಡಿ. ಈ ಒಂದು ಮಕರ ರಾಶಿಯವರು ಪ್ರತಿ ಶನಿವಾರದಂದು ಶನೀಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಿ ಎಳ್ಳೆಣ್ಣೆ ದೀಪವನ್ನು ಹಚ್ಚಿ ಓಂ ಶನೀಶ್ವರಯ ಎನ್ನುವ ಮಂತ್ರವನ್ನು ಪಠಿಸಿ. ಒಟ್ಟಾರೆ ಹೇಳ್ಬೇಕು ಅಂತ ಹೇಳಿದ್ರೆ ಈ ಒಂದು ಆಗಸ್ಟ್ ತಿಂಗಳಿನಲ್ಲಿ ನಿಧಾನವಾಗಿ ನಡೆಯುವಂತ ಪ್ರಗತಿಯೇ ನಿಮಗೆ ಶಾಶ್ವತ ಗೆಲುವನ್ನು ತಂದುಕೊಡುತ್ತದೆ. ಎಲ್ಲದು ಒಂದೇ ದಿನಗಳಲ್ಲಿ ಬದಲಾಗಬೇಕು ಅನ್ನುವಂತ ಆಸೆಗೆ ನಿರ್ಲಕ್ಷ್ಯತೆ ಮಾಡ್ಲಿಕ್ಕೆ ಹೋಗ್ಬೇಡಿ. ಯಾಕಂದರೆ ನೀವಿಡುವಂತ ಸರಿಯಾದ ಹೆಜ್ಜೆಯೇ ಮುಂದಿನ ದಿನಗಳಲ್ಲಿ ಯಶಸ್ಸು ತಂದುಕೊಡುವಂತದ್ದಿದೆ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಆಗಸ್ಟ್ ತಿಂಗಳ ಒಂದು ಮಕರ ರಾಶಿಯ ತಿಂಗಳ ಮಾಸ ಭವಿಷ್ಯ. ಇನ್ನು ಯಾರೆಲ್ಲ ಈ ಒಂದು ವಿಡಿಯೋ ನೋಡ್ತಾ ಇದ್ದೀರಾ ಕೊನೆವರೆಗೂ ವಿಡಿಯೋ ನೋಡಿ ಹಾಗೂ ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಇನ್ನು ಮುಂತಾದ ನಿಮ್ಮ ಸಮಸ್ಯೆಗಳು ಯಾವುದೇ ಇರಲಿ, ಪ್ರೀತಿ ಪ್ರೇಮದಲ್ಲಿ ತೊಂದರೆ, ಗಂಡ ಹೆಂಡತಿ ಸಮಸ್ಯೆ, ಮನೆಯಲ್ಲಿ ಆಸ್ತಿ ವಿಚಾರ, ಕೋರ್ಟ್ ಕೇಸ್, ಜಾಗ ಜಮೀನು ಇತ್ಯಾದಿ ಆರೋಗ್ಯ ಸಮಸ್ಯೆ ಯಾವುದೇ ಇರಲಿ, ದೂರದ ಊರಿನವರಿಗೆ ಫೋನಿನ ಮುಖಾಂತರ ಪರಿಹಾರ ತಿಳಿಸಿಕೊಡಲಾಗುತ್ತದೆ. ಹಾಗೂ ಬೆಂಗಳೂರು ಜಯನಗರದಲ್ಲಿ ನಮ್ಮ ಆಫೀಸ್ ಇದೆ. ಸಾಧ್ಯವಾದಲ್ಲಿ ನೇರವಾಗಿ ಬಂದು ಭೇಟಿ ಮಾಡಿ. ಧನ್ಯವಾದಗಳು.